ಶ್ರೀ ವಾಸವಿ ಕಾಂಡಿಮೆಂಟ್ಸ್ 26ನೇ ವರ್ಷದ ಅವರೆ ಮೇಳವು 27 ಡಿಸೆಂಬರ್ನಿಂದ 4 ಜನವರಿವರೆಗೂ ಅದ್ದೂರಿಯಾಗಿ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಟಿ ತಾರಾ ಹಾಗೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ನೀತು ವನಜಾಕ್ಷಿ ಭವ್ಯಗೌಡ ಆಗಮಿಸಿದ್ದರು ಹಾಗೂ ವಾಸವಿ ಕಾಂಡಿಮೆಂಟ್ಸ್ ಮಾಲೀಕರಾದ ಗೀತಾ ಗೌಡರವರ ಅಧ್ಯಕ್ಷತೆಯಲ್ಲಿ ಅವರೆ ಮೇಳ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜನವರಿ 1ನೇ ತಾರೀಕು ಪ್ಲಸ್ ವುಮೆನ್ ಮನ್ ಪವರ್ನ ಇಟ್ಕೊಂಡು ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ. ಅವರೇ ಬೇಡದಲ್ಲಿ ನಾವು ಒಂದು 5 ಐಟಮ್ ಮಾಡೋದಷ್ಟೇ ನಾನು ನೋಡಿ. ಫಾಲೋ ಮಾಡಿ 10 ದಿನನೂ ಕೂಡ ನಮ್ಮ ಮೇಳದಲ್ಲಿದ್ದು ನಮ್ಮೊಟ್ಟಿಗೆ ನಮ್ಮ ತಂಡದ ಒಂದು ಸದಸ್ಯರಾಗಿ ನಮ್ಮ ಕುದುರೆಗಳಿದೆ, ಮೇಕೆ ಇದೆ, ಹಾಗೆ ಪೊಂಗನೂರು ಹಸು ಹಾಗೂ ಹಳ್ಳಿಗಾರ ಎತ್ತುಗಳು ಕೂಡ ಕರ್ಕೊಂಡ್ಬಂದಿದ್ದಾರೆ. ಧನ್ಯವಾದಗಳು ನಮ್ಮ ಯುವ ರೈತರು ಮಿಥುನ್ ಅವರಿಗೆ. ಸ್ವಲ್ಪ ಹಿಂದೆ ನಮ್ಮ ಶಿವಣ್ಣ ಅವರು ಎಲ್ಲರೂ ಬಂದು ಅವ್ರನ್ನ ಕಾಯಿಸಿದ್ದೀವಿ. ನಮ್ಮ ತಾರಮ್ಮ ನಮ್ಮ ಮನೆ ಹೆಣ್ಮಗಳು 26 ವರ್ಷದಿಂದ 1 ವರ್ಷನೂ ಅವ್ರು ಮಿಸ್ ಮಾಡಿದ್ದೇ ಇಲ್ಲ. ನನ್ನ ಅಷ್ಟೊಂದು ಹಚ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಅಂತ. ಹಾಗೆಯೇ ನಮ್ಮ ಮೀಡಿಯಾದವರು ಇಷ್ಟು ವರ್ಷದಿಂದಲೂ ನನಗೆ ತುಂಬ ಸಪೋರ್ಟಾಗಿ ಬಂದಿದ್ದಾರೆ. ನಮ್ಮ ರೈತರು ಮಗಡಿ ಲೋಕೇಶ್ ಅವರು ಮತ್ತು ವಾಸಣ್ಣ ಅವರೂ ಸಹ ನಮಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಇಲ್ಲ ಎಲ್ಲರೂ ನಮ್ಮ ಈ ಥರ ಟ್ರಾಫಿಕ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೀಡಿಯಾವ್ರು ಇರ್ಬೋದು, ಎಲ್ಲರೂ ನಮಗೆ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ ಇಷ್ಟು ವರ್ಷ. ಇಲ್ಲಾಂದರೆ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ರೈತರು ಚೆನ್ನಾಗಿದ್ರೇ ನಾವು ಚೆನ್ನ. ಅದು ನಮ್ಮ ಉದಯಗೌಡ ಸರ್ ಅವರು ಈಗ ಆಗಮಿಸ್ತಾ ಇದ್ದಾರೆ ನಮ್ಮ ಮೇಳಕ್ಕೆ. ನಮ್ಮ ತಾರಮ್ಮ ಅವ್ರಿಗೆ, ಶಿವಣ್ಣ ಅವ್ರಿಗೆ, ಅಮರನಾಥ್ ಅವ್ರಿಗೆ ಮತ್ತು
ದೀಪು ಅವ್ರಿಗೆ ಎಲ್ಲರಿಗೂ ನನ್ನ ವಾಸವಿ ಕಾಣಿಮೆಂಟ್ಸ್ ವತಿಯಿಂದ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಮತ್ತು ನಮ್ಮ ರೈತರಿಗೂ ಅಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಅಂತ. ನಾನು ಮಾವಳ್ಳಿಲಿ ಸ್ಟಾರ್ಟ್ ಮಾಡಿದಾಗಿಂದನೂ ಇವತ್ತಿನವರೆಗೂ ನನ್ನ ಮನೆಯ ಮಕ್ಕಳಂತಾನೆ, ಈಗಲೂ ನಮ್ಮ ವರ್ಕರ್ಸ್ ನಮ್ಮ ಸ್ಟಾಫ್ ಅಂತಾನೆ ಇಲ್ಲ, ಇವಾಗಲೂ ಅವರೇ ಇದ್ದಾರೆ. ಅದರಿಂದಲೇ ನಾನು ಒಳ್ಳೆ ಕ್ವಾಲಿಟಿ ಕೊಡ್ತಾ ಬಂದಿದ್ದೀನಿ. ಇದು ನಮ್ಮ ಹುಡುಗರಿಗೂ ವಾಸವಿ ಕಾಂಡಿಮೆಂಟ್ಸ್ಗೂ ಹುಡುಗರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಧನ್ಯವಾದಗಳು ಅರ್ಪಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ, ವಂದೇ ಮಾತರಂ. ಹಾಂ ಓಕೆ ಡೆಫಿನೆಟ್ಲಿ ಸ್ಟುಡಿಯೋ ಹತ್ರ ಕಾಲ್ ಮಾಡಿ. ಆತ್ಮೀಯ ಬಂಧು ವರ್ಷದ ಮಾತಾಡೋದು ಒಂದು ಹೆಣ್ಣು ಮಗಳು ಇಷ್ಟು ಜೋರಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದು ಭಾಳ ಶ್ಲಾಘನೀಯ. ಸೊ ನಮಗೆ ನಮ್ಮ ಹುಡುಗಿ ನೋಡಿದಾಗ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಇಸ್ ಅ ವಂಡರ್ಫುಲ್ ಗರ್ಲ್. ಜೋರಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ. ಈಶ್ವರನು ಅವಳಿಗೆ ಸಾಕಷ್ಟು ಶಕ್ತಿ ಕೊಟ್ಟು ಜೋರಾಗಿನ್ನೂ ಮಾಡಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಎರಡನೇದು, ಈ ಒಂದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಏನಿದೆ, ಇದು ಪ್ರತಿ ವರ್ಷ ನಮ್ಮವಳು ಏನು ಮಾಡ್ತಾರೆ, ಸೀದಾ ಬಂದು ನನ್ನ ಹತ್ರ ಕೇಳ್ತಾರೆ, ಯಾರು ನನಗೊಂದು ಕೊಡಿ ಒಂದು ಜಾಗ ಅಂತ ಹೇಳ್ಬಿಟ್ಟು ಬಂದು ಕೇಳಿದಾಗೆಲ್ಲದು. ಯಾಕಂದರೆ ಒಂದು ಹೆಣ್ಣುಮಗಳು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದಾಗ ನಮಗೆಲ್ಲರಿಗೂ ಭಾಳ ಸಂತೋಷ ಆಗುತ್ತೆ. ಇತ್ತೀಚೆಗೆ ಹೆಣ್ಣುಮಕ್ಕಳು ಜಾಸ್ತಿ ಮುಂದಕ್ಕೆ ಬರ್ತಾ ಇದ್ದಾರೆ. ನಮ್ಮವರು ಸ್ವಲ್ಪ ಜಾಸ್ತಿ ಮುಂದಕ್ಕೆ ಬನ್ನಿ ಅಂತ ನಿಮ್ಮೆಲ್ಲರಿಗೂ ನಾನು ಹಾರೈಸ್ತೀನಿ. ಈ ಒಂದು ಅದ್ಭುರಿಯಾಗಿರುವ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ, ಸೊಗಸಾಗಿದೆ. ಒಳ್ಳೆ ವಾತಾವರಣದಲ್ಲಿ ನಮ್ಮವಳು ಮಾಡಿದ್ದಾಳೆ. ಅವಳಿಗೆ ಎಲ್ಲ ವಿಧದಲ್ಲೂ ಆ ಈಶ್ವರನ ಪರಿಪೂರ್ಣವಾದ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ. ಅದೇ ರೀತಿ ನೀವೆಲ್ಲರೂ ಅವಳ ಜೊತೆ ಸೇರಿ ಈ ಒಂದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ತೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ, ಜಯವಾಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಪ್ರಾಡಕ್ಟ್ ಬಗ್ಗೆ ತಿಳಿಸಿ. ವೇದ ಸೂತ್ರ ಕ್ರಿಸ್ಟಲ್ಸ್ ಅಂತ ನಮ್ಮಲ್ಲಿ ಕ್ರಿಸ್ಟಲ್ ಸಿಗುತ್ತೆ. ಕ್ರಿಸ್ಟಲ್ಸ್ ಅಂದ್ರೆ ಎಷ್ಟೋ ಕಡೆ ಕ್ರಿಸ್ಟಲ್ ಸಿಗುತ್ತೆ. ನಮ್ ಕ್ರಿಸ್ಟಲ್ಸ್ ಇದೆಲ್ಲ ಎನರ್ಜೈಸ್ ಕ್ರಿಸ್ಟಲ್ಸ್. ನಾವು ರೇಖಿ ಎನರ್ಜಿ, ಏಂಜಲ್ ಥೆರಪಿ ಮೂಲಕ ಈಗ ರೇಖಿ ಕ್ರಿಸ್ಟಲ್ಸ್ ನ ಎನರ್ಜೈಸ್ ಮಾಡಿ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತೀವಿ. ಈಗ ಕ್ರಿಸ್ಟಲ್ಸ್ ಒಂದು ಮಗು ತರ. ಅದು ಮಗು ಹೇಗೆ ಒಳ್ಳೆ ಕೇಳಿದ್ರು ಕೇಳೋದು, ಕೆಟ್ಟ ಕೇಳೋದು ಬಿಡುತ್ತೆ. ಆದ್ರೆ ಅದಕ್ಕೆ ನಾವು ಒಂದು ಎನರ್ಜೈಸ್ ಮಾಡೋದಕ್ಕಿಂತ ನೀವು ಇದೇ ಕೆಲಸನೇ ಮಾಡ್ಬೇಕು, ಈಗ ನಮ್ಗೆ ಪ್ರಾಸ್ಪರಿಟಿ ತರಬೇಕು, ನಮ್ಗೆ ಎಜುಕೇಶನ್ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದಾಗ ಆ ಕ್ರಿಸ್ಟಲ್ಸ್ ಅದಕ್ಕೋಸ್ಕರನೇ ನಮ್ಗೆ ವರ್ಕ್ ಮಾಡುತ್ತೆ. ಅದು ಪರ್ಸನಲೈಸ್ ಆಗಿ ನಮ್ಗೆ ಒಳ್ಳೆ ವೈಬ್ರೇಷನ್ ಬರುತ್ತೆ. ನಮ್ದು ಯಾವುದೇ ಪಾರ್ಟ್ ಆಫ್ ಲೈಫ್ ಅಲ್ಲಿ ಇಂಪ್ರೂವೈಸೇಷನ್ ಆಗ್ಬೇಕು, ಹೆಲ್ತ್ ಅಂಡ್ ವೆಲ್ತ್, ಪ್ರಾಸ್ಪರಿಟಿ, ಈ ತರ ಯಾವುದೇ ಪಾರ್ಟ್ ಆಫ್ ಲೈಫ್ ಅಲ್ಲೂ ನಾವು ಇಂಪ್ರೂವೈಸೇಷನ್ ಆಗ್ಬೇಕು ಅಂತಾದ್ರೆ ಕ್ರಿಸ್ಟಲ್ಸ್ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ದೃಷ್ಟಿಗಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಆಮೇಲೆ ಪ್ರಾಸ್ಪರಿಟಿ ಅಟ್ರಾಕ್ಟ್ ಮಾಡೋದಕ್ಕಾಗಿರ್ಬೋದು, ಲವ್ ಅಂಡ್ ರಿಲೇಶನ್ಶಿಪ್ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ಅದು ನಮ್ಗೆ ಒಂದು ಎಕ್ಸ್ಟ್ರಾ ವೈಬ್ರೇಷನ್ಸ್ ಬೇಗ ಹೀಲ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ನನ್ನ ಹೆಸರು ಪ್ರತಿಮಾ. ನಮ್ದು ವೇದ ಸೂತ್ರ ಕ್ರಿಸ್ಟಲ್ಸ್ ಅಂತ ಅವರೇ ಮೇಳದಲ್ಲಿ ಸ್ಟಾಲ್ ಆಗಿದೆ. ನಮಸ್ತೆ ಸರ್, ಇದು ನಮ್ದು ಫ್ರಿಸ್ಲಿ ಅಂತ ಆರ್ಗ್ಯಾನಿಕ್ ಬ್ರ್ಯಾಂಡ್. ಇದು ಇಂಡಿಯಾದಲ್ಲೇ ಫಸ್ಟ್ ಕೆಮಿಕಲ್ ಫ್ರೀ ಸರ್ಟಿಫೈಡ್ ಆರ್ಗ್ಯಾನಿಕ್ ಬ್ರ್ಯಾಂಡ್. ಜೈವಿಕ್ ಭಾರತ್ ಎಲ್ಲ ಸರ್ಟಿಫಿಕೇಶನ್ಸ್ ಇದೆ ನಮ್ಮ ಹತ್ರ. ಸೊ 100% ಪ್ಯೂರ್, ನೋ ಕೆಮಿಕಲ್ಸ್ ಏನು ಇರೋದಿಲ್ಲ. ಸೊ ಮಿಲೆಟ್ ಬೇಸ್ಡ್ ಇರುತ್ತೆ. ಸೊ ನಾವು ಯೂಸ್ ಮಾಡೋ ಸ್ವೀಟ್ನರ್ಸ್ ಕೂಡ ಡೇಟ್ಸ್, ಹನಿ
ಮತ್ತೆ ಎಲ್ಲಾನು ಕೆಮಿಕಲ್ ಫ್ರೀ ಇರುತ್ತದೆ. ಸೊ ಯು ಕ್ಯಾನ್ ಟ್ರೈ. ನಮ್ಮ ಹತ್ರ ಹಲವಾರು ಆಪ್ಷನ್ಸ್ ಇದೆ. ಸೊ ನಮ್ಮ ಹತ್ರ ಬ್ಯಾಂಗ್ಳೂರಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ 100 ನಿಮಿಷದ ಒಳಗಡೆ ನಿಮ್ಗೆ ಡೆಲಿವರಿ ಸಿಗುತ್ತೆ. ಸೊ ಹಾಗೆ ಅದೇ ರೀತಿ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಕೂಡ ಇದೆ. ಸೊ ನೀವು ಬೇಕಾದ್ರೆ ಆರ್ಡರ್ ಮಾಡ್ಬೋದು. ನೀವು ಆರ್ಡರ್ ಪ್ಲೇಸ್ ಮಾಡಿದ ನಂತರ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಅದು ನಿಮ್ಗೆ 2-3 ಡೇಸ್ ಅಲ್ಲಿ ಬರುತ್ತೆ. ಸೊ 2 ಆಪ್ಷನ್ ಕೂಡ ಇದೆ. ನಮ್ಮ ಹತ್ರ ಪ್ರೀಮಿಕ್ಸ್ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ. ಸೊ ಇಡ್ಲಿ ದೋಸಾ ಪ್ರೀಮಿಕ್ಸ್, ಚಪಾತಿ ಅಂಡ್ ಉಪ್ಮಾ, ಪೊಂಗಲ್ ಎಲ್ಲ ಪ್ರೀಮಿಕ್ಸ್ ಸಿಗುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ನೀವು ಆರ್ಡರ್ ಮಾಡಿದ್ರೆ ನಿಮ್ಗೆ 100 ಮಿನಿಟ್ಸ್ ಅಲ್ಲಿ ಡೆಲಿವರಿ ಸಿಗುತ್ತೆ. ಅಬೌವ್ 399 ನಿಮ್ಗೆ ಫ್ರೀ ಡೆಲಿವರಿ ಸಿಗುತ್ತೆ. ಇವತ್ತು ಇಲ್ಲಿ ಅವರೇಬೇಳ ಮೇಲೆ ಅಲ್ಲಿ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮ ಹತ್ರ ಎಲ್ಲಾನು ಇದೆ. ಎಲ್ಲ ಸ್ಯಾಂಪಲ್ಸ್ ನೀವು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾಡಿ ನಿಮ್ಗೆ ಕ್ಲೀನ್ ಫುಡ್ಗೂ ಕೆಮಿಕಲ್ ಫುಡ್ಗೂ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಪ್ಯೂರ್ ಇದೆ ಏನು ಅಂತ. ಸೊ ಬಂದು ಎಲ್ಲರೂ ಟ್ರೈ ಮಾಡ್ಬೇಕಾಗಿ ಸರ್. ರಾಜೇಶ್, ಬಿಸ್ನೆಸ್ ಹೆಡ್, ಫ್ರಿಸ್ಲಿ ಬಿಸ್ನೆಸ್ ಹೆಡ್. ಮೇಡಮ್, ಇವತ್ತು 26ನೇ ವರ್ಷದ ಅವರೇ ಬೆಳೆ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ತಿಳಿಸಿ ಮೇಡಮ್. ಇದು ಹೋದ ವರ್ಷ 25ನೇ ವರ್ಷ ಬೆಳ್ಳಿ ಹಬ್ಬ ಮಾಡಿದ್ವಿ. ಇದು 26ನೇ ವರ್ಷ. ಯಾಕಂದರೆ ಈ ಅವರೇ ಬೆಳೆ ಗ್ರಾಹಕರು ಹೆಚ್ಚಾಗ್ತಾ ಇದ್ದಾರೆ. ಆದ್ದರಿಂದ ಬೆಳೆನೂ ಜಾಸ್ತಿ ಮಾಡ್ತಾರೆ. ನಮ್ಮ ರೈತ ಬಾಂಧವರು ಬೆಳೆನೂ ಬೆಳೀತಾ ಬಂದಿದ್ದಾರೆ. ಮುಂಚೆ ಅಂದರೆ ಒಂದು 10 ಜನ 15 ಜನ ಸ್ವಲ್ಪ ಒಂದು 100 kgನೂ ಇದಕ್ಕೆ ಬೆಳೆ ತಂದು ಕೊಡ್ತಾ ಇರಲಿಲ್ಲ. ನಾವು ಪಾಪ ಅವ್ರಿಗೂ ಎಲ್ಲ ಅಲ್ಲಿ ಚೆಲ್ಲಾಡ್ಬಿಟ್ಟು ಹೊಟ್ಟೋಗ್ಬಿಡೋರು. ನಾನು ಕಾಂಡಿಮೆಂಟ್ಸಲ್ಲಿ ತಗೊಂಡು ಫ್ರೈ ಮಾಡಿ ಅದನ್ನು ವಿವಿಧ ರೂಪಗಳಲ್ಲಿ ಎಲ್ಲ ತಿಂಡಿ ತಿನಿಸುಗಳನ್ನ, ನಮ್ಮ ಸೊಗಡು ಸಂಪ್ರದಾಯ ತಿನಿಸುಗಳನ್ನ ಅವರೆಕಾಳಿಂದನೇ ಮಾಡ್ಬೋದು ಅಂತ ತೋರಿಸ್ಕೊಡ್ಬೇಕು ಅಂತ ನಮ್ಮ ಮೂಲ ಉದ್ದೇಶ. ರೈತರು ಚೆನ್ನಾಗಿದ್ರೇ ನಾವು ಚೆನ್ನ. ಈಗ ಅವರೂ ನಮಗೆ ತುಂಬ ಸಪೋರ್ಟಾಗಿ ಎಷ್ಟು ನಮಗೆ ಬೆಳೆ ಬೇಕೋ ಅಷ್ಟು ಬೆಳೆದು ನಮಗೆ ಇಲ್ಲೇ ಡೈರೆಕ್ಟಾಗಿ ತಂದು ಕೊಡ್ತಾ ಇದ್ದಾರೆ. ಅವರೇ ಡೈರೆಕ್ಟಾಗಿ ಮಾರಾಟನೂ ಮಾಡ್ತಿದ್ದಾರೆ. ಮಧ್ಯದಲ್ಲಿ ಯಾವುದೇ ದಲ್ಲಾಳಿಗಳು ಇಲ್ಲ. ನಮ್ಮ ವಾಸಣ್ಣ ಅವರಾಗಲಿ, ಮಾಗಡಿ ಮುಖಂಡರು, ಲೋಕೇಶ್ ಅವರು ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಈಗ ಈ ವರ್ಷ 125 ವೆರೈಟಿ ಇದಕ್ಕೆ ಬೆಳೆಯಿಂದ ನಾವು ಗ್ರಾಹಕರಿಗೆ ಕೊಡ್ತಾಯಿದ್ದೀವಿ. ನಮ್ಮ ಗ್ರಾಹಕರು ನಮ್ಮನ್ನು ಕೇಳ್ತಾನೆ ಇರ್ತಾರೆ 3 ತಿಂಗಳ ಮುಂಚೆನೇ, ಈ ವರ್ಷ ಏನು ಹೊಸ್ದಾಗಿ ಕೊಡ್ತೀರಾ ಅಂತ. ಆದ್ದರಿಂದ ನಾವು ಏನೋ ಒಂದು ಚಿಂತನೆ ಮಾಡಿ, ಈಗ ನನ್ನ ಮಕ್ಕಳು ನನಗೆ ತುಂಬ ಅವರೇ ಎಲ್ಲ 80% ಸಹಕಾರ ಕೊಡ್ತಾರೆ. ನಾನೇನಿದ್ರೂ ರೆಸಿಪಿ ಕ್ವಾಲಿಟಿ ಚೆಕ್ ಮಾಡೋದು, ನಮ್ಮ ಸ್ಟಾಫ್ಗೆ ಯಾರು ಹೆಡ್ ಕುಕ್ ಇರ್ತಾರೋ ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳೋದು. ಆದ್ದರಿಂದಲೇ ಇದು ಕ್ವಾಲಿಟಿ ಕಾಪಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಗ್ರಾಹಕರು ಇಷ್ಟಪಟ್ಟು ಬರ್ತಾಯಿದ್ದಾರೆ. ನಮಗೆ ಮೀಡಿಯಾ ಅವರು ನನ್ನ ಸ್ಟಾರ್ಟ್ ಮಾಡಿದಾಗಿದ್ದನು ನಮಗೆ ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಅವ್ರು ನಿಮಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು. ಮೇಡಮ್, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರ್ಯಾರು ಬಂದಿದ್ರು ಮೇಡಮ್? ಈಗ ಶಿವಣ್ಣ, ಮಳವಳ್ಳಿ ಶಿವಣ್ಣ ಅವ್ರು ಬಂದರು, ಅಮರನಾಥ್ ಅವರು ಬಂದರು, ಮತ್ತು ನಮ್ಮ ತಾರಮ್ಮ, ನಮ್ಮ ಮನೆ ಹೆಣ್ಮಗಳು ತಾರಮ್ಮ ಬಂದಿದ್ದರು. ಅವರು 26 ವರ್ಷದಿಂದ 1 ವರ್ಷನೂ ತಪ್ಪಿಸ್ಕೊಂಡಿಲ್ಲ. ಮತ್ತು ಸುಮಾರು ಆರ್ಟಿಸ್ಟ್ಗಳು ಬಂದಿದ್ದರು. ಈಗ ಡಿ ಕೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅವ್ರದ್ದು ಟೈಮಿಂಗ್ಸ್ ಹೇಳೋಕ್ಕಾಗೋದಿಲ್ಲ, ಅವ್ರ ಶೆಡ್ಯೂಲ್ ಹೆಂಗಿರುತ್ತೋ ಇಲ್ಲೋ ಅಂತ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು 4ನೇ ತಾರೀಕುವರೆಗೂ ಇದು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಡೆಯುತ್ತೆ. ಹೊಸ ಮಕ್ಕಳಿಗೆ ಎಂಜಾಯ್ಮೆಂಟು ಇದೆ, ಎಂಟರ್ಟೈನ್ಮೆಂಟ್ ಇದೆ. ಹೊಸ ವರ್ಷ ಎಲ್ಲರೂ ಇಲ್ಲಿ ಬಂದು ಆಚರಣೆ ಮಾಡಲಿ, ಎಲ್ಲ ಮಕ್ಕಳು ಖುಷಿ ಪಡಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮ್ಮ ಪರಿಚಯ ಮಾಡಿಬಿಡಿ ಮೇಡಮ್. ಹಂಗೆ ನನ್ನ ಹೆಸರು ಗೀತಾ ಅಂತ, ನನ್ನ ಮಗಳು ಸ್ವಾತಿ, ಮಗ ಚೇತನು. ಮತ್ತು ನಮ್ಮ ಯೂನಿಟ್ ಅವ್ರದ್ದೇ ಯೂನಿಟ್ ಇದೆ. ಎಲ್ಲರೂ ಒಂದು 25 ಜನ. ಅವರು 5 ದಿನಗಳಿಂದ ಇದು ಸೆಟಪ್ ಮಾಡೋದಕ್ಕೆ ಕಷ್ಟಪಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು.